ಜನ ಕನ್ಫ್ಯೂಷನ್ ಏನಂದ್ರೆ ಈ ಪತಂಜಲಿ ಕಂಪನಿ ಇದೆಯಲ್ಲ ಒಂದು ಅಲ್ಲಲ್ಲ ಯಾಕೆ ಪತಂಜಲಿ ಅಂತ ಬಂದ ತಕ್ಷಣ ಎಲ್ರಿಗೂ ಜನಗಳಿಗೆ ನೆನಪಾಗದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಪತಂಜಲಿ ಕಂಪನಿ ಅವ್ರದ್ದು ಇದಕ್ಕೂ ಮಾರಾಟ ಆ ಥರದ ವಸ್ತುಗಳು ಮಾರಾಟದ್ದು ಯಾವುದೂ ಇಲ್ಲ. ಯೋಗ ಬ್ಯಾಚ್ ಇಲ್ಲಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಇವರೇ. ಹಣ ಯಾವ ತರ ತಗೊಳ್ಳಲ್ಲ, ಉಚಿತವಾಗಿ 9 ಶಾಖೆ ಮಳವಳ್ಳಿನೂ ಸೇರಿ ದೇಶ ಅಲ್ಲದೆ ವಿದೇಶದಲ್ಲೂ ಇದೆ ಪದ. ಈಗ ಕ್ಯಾಶ್ ಇಟ್ಕೊಂಡಿದ್ದು ಅದೇನೋ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟು ಇಲ್ಲಿಗೆ ಬಂದ ಹೊಸ್ತಾಗಿ. ಪ್ರತಿ ವರ್ಷ ನಾವು ಉಗಾದಿ ಈ ನಿಮ್ಮ 500 ಜನ ಟೀಮ್ ಇದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಲೇಡೀಸ್ ಇದ್ದಾರೆ. ಲೇಡೀಸ್ ಅಲ್ಲೇ 200 ಜನ, ಲೇಡೀಸ್ 200 ಜನ ಅದರಲ್ಲಿ. ಅವ್ರು ಯೋಗ ಕ್ಲಾಸ್ಗೆ ಬಂದಾಗ ಅಲ್ಲಿ ಬರ್ತಾರೆ. 500 ಜನಕ್ಕೂ ಎಲ್ಲಿ ಯೋಗ ಕ್ಲಾಸ್ ನಡೆಯುತ್ತೆ? ಈಗ ಸಿದ್ದಯ್ಯ ಪಾರ್ಟಿ ಅಲ್ಲೋ, ರೋಟರಿ ಸ್ಕೂಲು, ಆಮೇಲೆ ದೊಡ್ಡ ಸಿಕ್ಕರಲ್ಲಿ ಸ್ಕೂಲ್ ಮನೆ, ಆಮೇಲೆ ಮತ್ತೆ NES ಅಲ್ಲಿ ಮಹೇಶನವ್ರ ಮನೆ, ಚೌಡೇಶ್ವರಿ ದೇವಸ್ಥಾನ ಒಕ್ಕಲಿಗೇರಿ, ಅಂಬೇಡ್ಕರ್ ಭವನ, ಇದೆಲ್ಲ ನಡೆಯುತ್ತೆ. ಎಲ್ಲ ಯಾರು ಹೇಳ್ಕೊಡ್ತಾರೆ ಇಲ್ಲಿ? ನಮ್ಮಲ್ಲೇ ಯೋಗ ಶಿಕ್ಷಕರು ಇದ್ದಾರೆ. ನಿಮ್ಮಲ್ಲೇ ಇಷ್ಟು ಜನದಲ್ಲಿ ಯೋಗ ಶಿಕ್ಷಕರು ಯಾರು ಇರ್ತೀರಿ? ಅವರವರು 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಶಿಕ್ಷಕರಾಗಬೇಕಾದ್ರೆ ಅದು ಕೆಲವು ಮಂಡಲಗಳಿವೆ. ಆ ಮಂಡಲದಂತೆ ಶಿಕ್ಷಕರಾಗೋಕೆ ಯೋಗ ಇದೆ. ಅವರು ಇಷ್ಟು ವರ್ಷ ಆದ್ಮೇಲೆ ಶಿಕ್ಷಣ ಕೂಟ ಅಂತ ಒಂದು ಮಾಡ್ತೀವಿ, ಚಿಂತನ ಕೂಟ ಅಂತ. 1ನೇ ಚಿಂತನ ಕೂಟ, 2ನೇ ಚಿಂತನ ಕೂಟ, 3ನೇ ಚಿಂತನ ಕೂಟ ಅಂತ ಅಂದ್ರೆ ಹೇಗೆ ಇರ್ಬೇಕು, ನಾವು ಮೆಜರ್ಮೆಂಟ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತೀವಿ. ಹಂಗಾಗಿ ಯಾರು ಕಲ್ತಿರ್ತಾರೆ ಅವ್ರಿಗೆ ಶಿಕ್ಷಕರಾಗೋ ಯೋಗ್ಯತೆ ಇರ್ತದೆ. ಈಗ ನಿಮ್ಮಲ್ಲಿ ಯಾರು ಶಿಕ್ಷಕರಿದ್ದೀರಿ ಅವರೇ ಎಲ್ಲ ಕಡೆ ಹೋಗಿ ಹೇಳ್ಕೊಡ್ತಾರೆ. ಅಣ್ಣ ಇದ್ದಾರೆ, ಅರುಣ್ ಅಣ್ಣ ಇದ್ದಾರೆ, ಶ್ರೀನಿಧಿ ಅಣ್ಣ ಇದ್ದಾರೆ. ಆಮೇಲೆ ಅಲ್ಲಿಂದ ಬಂದು ನಮ್ಗೆಲ್ಲ ಮೇಯ್ನ್ ಬಂದು ದೊಡ್ಡಣ್ಣ ಅವರು ಅಂತ ಒಕ್ಕಲಿಗೆ, ಅವ್ರ ಕೆಳಗಡೆ ಒಂದು ಹಲವಾರು ಶಿಕ್ಷಕರು. ನಿಮ್ಮ 500 ಜನ ಟೀಮ್ ಅಂತ ಏನು ಹೇಳಿದ್ರಲ್ಲ, ಅದರಲ್ಲಿ ಚಿಕ್ಕ ವಯಸ್ಸವರಿಂದ ಹಿಡಿದು ಏಜ್ ಆಗಿರೋರ್ಗಳು. ಚಿಕ್ಕ ವಯಸ್ಸು ಅಂದ್ರೆ ಎಷ್ಟು ಚಿಕ್ಕ ವಯಸ್ಸವ್ರು? ಒಂದು 12 ವರ್ಷದಿಂದ 12 ವರ್ಷದಿಂದ ಇದ್ರೆ ನೀವು ಇಲ್ಲಿ 84 ವರ್ಷದವರೆಗೂ ಇದ್ದಾರೆ. ಇಲ್ಲಿ ಅವರೊಬ್ರು 84 ವರ್ಷ ಅಂದರು. 84 ವರ್ಷದವರೆಗೆ ಅವರೇ ಹಿರಿಯವರು ಇಲ್ಲಿಗೆಲ್ಲ. 84 ವರ್ಷ. ನಾನು ಅದನ್ನೇ ನೋಡಿದೆ, ಚೆನ್ನಾಗಿದ್ದಾರೆ. ಎಷ್ಟು ದೇವರು ಒಳ್ಳೇದು ಮಾಡಲಿ, ಇನ್ನೂ ಆರೋಗ್ಯ ಆಯುಷ್ಯ ಕೊಡಲಿ. ಯೋಜನೆನೂ ಕೂಡ ಅವ್ರು ನೋಡಿದ್ರೆ ಒಂದು 65 ಥರ ಇದ್ದಾರೆ. 55 ವರ್ಷದವ್ರಂಗೆ ಅವರೇ. 50 ವರ್ಷದ ಅಣ್ಣ ಅರಿವಮ್ಮಣ್ಣ ಬಂದಿಲ್ಲಿ. ಇವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ನಿಮ್ಮದು ಒಂದು ಹೇಳಿಕೆ ಕೇಳ್ತಾ ಇದ್ದಾರೆ. ಹೇಳಿದ್ರು ಅವರು ಮಾತಾಡಿದ್ರು, ತುಂಬ ಅವರು ತುಂಬ ಮಾತಾಡಿದ್ರು. ಈಗ ಇವರು ನಂಜನಗೂಡಿಂದ ಬಂದಿದ್ದಾರೆ ನಮಗೆ. ಯಾರು ಇವರು? ಅಭ್ಯಂಜನಕ್ಕೋಸ್ಕರ ನಂಜನಗೂಡಿಂದ ಬಂದು ಬಂದಿದ್ದಾರೆ. ಓ, ಅಲ್ಲಿಂದ ಕಾರ್ಯಕರ್ತ. ಹಾಂ, 12 ತಾರೀಕು ಮಂಡ್ಯದ ಕಾಳಿಕಾಂಬ ದೇಶದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಓಕೆ. ಶ್ರೀರಾಮಾಂಜನೇಯ ಮಹೋತ್ಸವ, ಅದಕ್ಕೆ ಮರಳಿ ತಾಲೂಕಿನ. ನೀವು ವಾಸ ಎಲ್ಲಿರೋದು ಸರ್? ನಂಜನಗೂಡು ವಾಸ. ನಂಜನಗೂಡಲ್ಲಿ ವಾಸ ಇರೋದು. ಅಲ್ಲಿಂದ ಈಗ ಇಲ್ಲಿ ಇವತ್ತು ಬಂದಿರೋದು ಇಲ್ಲಿಗೆ? ಹಾಂ. ನಮಗೆ ಮೈಸೂರಲ್ಲಿ ತಂಡ ಇದೆ. ಹಾಂ, ಮೈಸೂರಲ್ಲೂ. ಮೈಸೂರಲ್ಲಿ ಎಲ್ಲಿ ನಡೆಯುತ್ತೆ ಸರ್? ಮೈಸೂರಲ್ಲಿ ನಮ್ಮ ಅರಮನೆ ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಇದೆ. ಅಲ್ಲಿ ಸುಮಾರು 1000 ಜನ ಇದ್ದಾರೆ. ಓಕೆ. ನಾವು ನರೇಂದ್ರ ಮೋದಿ ಅವರು ಬಂದಾಗ ಮೈಸೂರು ಯೋಗಕ್ಕೆ ಸುಮಾರು 10,000 ಜನ ಸೇರಿದ್ರು. ಅದರಲ್ಲಿ 5,000 ಜನ ಈ ಯೋಗ ಪಟುಗಳೇ. ಓ, ಈ ಯೋಗ ಪಟುಗಳೇ ನಿಮ್ಮ ಟೀಮ್ ಕಡೆಯಿಂದನೇ 5,000 ಜನ ಇದ್ದಿದ್ದು. SSY ಅಂತ. SSY ಅಂದ್ರೆ? SSY ಅಂತ ಅಂದ್ರೆ ಯೋಗ ಶಿಕ್ಷಣ ಸಮಿತಿ. ಯೋಗ ಶಿಕ್ಷಣ ಸಮಿತಿ. ತುಮಕೂರು ಬ್ರಾಂಚ್ ನಮ್ದು. ತುಮಕೂರಿಂದ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಡಿಪ್ಲೊಮಾ ಇದೆ, ನಮ್ಮಲ್ಲಿ ಡಿಗ್ರಿ ಕೋರ್ಸ್ ಇದೆ. ಯೋಗದಲ್ಲಿ ಡಿಗ್ರಿ ಕೋರ್ಸ್ ಇದೆ. ಪ್ರತಿ ಕಾಲೇಜು ಮತ್ತೆ ಈಗ ಶಾಲೆಗಳಲ್ಲಿ ಯೋಗನ ಕಡ್ಡಾಯ ಶಿಕ್ಷಣ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಹೇಗೆ ಬರುತ್ತೋ ಹಾಗೆ ಯೋಗ ಶಿಕ್ಷಣದಲ್ಲೂ ಕೂಡ ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ. ಈಗ ಎಜುಕೇಶನ್ ಅಲ್ಲಿ ಹೆಂಗೆ PUC, ಡಿಗ್ರಿ, ಮಾಸ್ಟರ್ಸ್ ಇದೆ, ಅದೇ ತರ ಯೋಗದಲ್ಲೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನಮಗೆ. ಸರ್ಟಿಫಿಕೇಟ್ ಬರ್ತಾ ಇದೆ. ಈಗ ಯೋಗ ಇದು ಮಾಡಿದ್ವಲ್ಲ, ಈಗ ನಾವು ಏನು ಹಾಕೋಂಗಿಲ್ಲ, ಎಲ್ಲ ತ್ವಚೆ ಚೆನ್ನಾಗಿದೆ. ಇನ್ನು 3 ದಿನ ಗಂಟೆ ಇದೇ ತ್ವಚೆ ಇರ್ತದೆ. ಕೆರೆದ ಏನು ಈ ತರ ಬರಲ್ಲ. ಏನು ಸ್ಕಿನ್ ಇನ್ಫೆಕ್ಷನ್ ಆಗಲ್ಲ.
ಈಗ ನಾವು ಮಾಡಿರೋದು ಕಲ್ಪುರ, ಹಾ ಸೈಂಧವ ಲವಣ, ನಿಂಬೆಹಣ್ಣು, ಹಾ ಎಳ್ಳೆಣ್ಣೆ ಹಾ ಎಲ್ಲನ ಕಾಯಿಸಿ ಹಾ ಅದನ್ನ ಮನ್ಸ್ ಕಚ್ಕೊಂಡಿದೀವಿ. ಹಾ ಒಕ್ಕಳಿಂದ ಇದನ್ನ ನಾಭಿ ಅಂತ ಹೇಳ್ತೀವಿ. ಹಾ 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 ಯಾವುದು ಒಕ್ಕಳು ಒಕ್ಕಳನ್ನ ನಾಭಿ, ನಾಭಿ ನಾಭಿಯಿಂದ ನಾವು ಮಾಡಿ ಹಾ ಈಗ ನಾವು ಮೈ ಕೈ ನೋವು, ಬಾಡಿ ಏನಾದ್ರು ಒಳಗಡೆ ಹಾ ಗ್ಯಾಸ್ ಏನಾದ್ರು ಫಾರ್ಮ್ ಆಗಿದ್ರೆ ಹಾ ಹಾ ಎಲ್ಲವೂ ಈಚೆ ಬರ್ತದೆ. ಓಕೆ ಈಗ ಈ 7ರಿಂದ 9 ಗಂಟೆ ಬಿಸಿಲು ಹಾ ಎಣ್ಣೆ ಭಜನಕ್ಕೆ ಹಾ ದಿ ಬೆಸ್ಟ್ ಟೈಮ್ ಹಾ ಮಾಡ್ತಾ ಇದ್ವಿ. ಇನ್ನೂ ಇದಾರೆ, ಎಲ್ಲೆಲ್ಲ ಬೇರೆ ಬೇರೆ ಬ್ಯಾಚ್. ಹಾ ಇವತ್ತು ಸದ್ಯಕ್ಕೆ ಇಲ್ಲಿ ಸೇರಿರೋಷ್ಟು ಜನ ಇವರು ಎಷ್ಟು ಜನ? ಲೇಡೀಸ್ ಬರಲ್ಲ, ಒಂದೆಷ್ಟು 25-30 ಜನ ಇದ್ದೀರಾ ಇಲ್ಲಿ? ಜಾಸ್ತಿ ಇದೀವಿ. ಹಾ ಈಗ ಅಭ್ಯಂಜನ ಸ್ಥಾನಕ್ಕೆ ಹೆಂಗಸರು ಬರಲ್ಲ, ಹಾ ಇಲ್ಲಿ ಹೆಂಗಸರು ಬರಲ್ಲ. ಹಾ ಅವ್ರಿಗೆ ಇದೆಲ್ಲ ಮಾಡೋಕ್ಕಾಗಲ್ಲ. ಓಕೆ ನಾವು ಗಂಡಸರು ಅಭ್ಯಂಜನ ಸ್ಥಾನ, ಅಭ್ಯಂಜನ ಸ್ನಾನ ಅಂತನಾ ನೀವು ಇವತ್ತು ಮಾಡಿದ್ದು? ಅಭ್ಯಂಜನ ಹಾಂ ಅಭ್ಯಂಜನ ಸ್ಥಾನ ಅಂತ 14,000 ಹಾಂ ಯೋಗ ಆಸನಗಳಿವೆ. ಎಷ್ಟು? 14,000 14,000 ಯೋಗಾಸನಗಳು. ಆಸನಗಳಿವೆ. ಹಾಂ 14,000 ಯೋಗಾಸನಗಳಲ್ಲಿ ಹಾಂ ನಾವು ಒಂದು 100-150 ಅಷ್ಟೇ ಕಲ್ತಿರೋಕೆ ಸಾಧ್ಯ. ಅಷ್ಟೇ. ಹಾಂ 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 ಕಣ್ಣಿಗೆ, ಬಾಯಿಗೆ, ಹಾಂ ಆಮೇಲೆ ಕಾಲಿಗೆ. ಕಾಲ್ಗೆ. 14,000 ಯೋಗಾಸನಗಳು ನಾವು ಕಲಿಯೋಕ್ಕಾಗಲಿಲ್ಲ. ಹಾಂ ಅಯ್ಯಂಗಾರ್ ಭಟ್ರು ಅಂತೇಳಿ ಒಬ್ಬರು ಮೈಸೂರವರು ಇದ್ದರು, ಅವ್ರು ಕಲ್ತಿದ್ರು. ಅವರ ಬಳುವಳಿ ನಮಗೆ ಈಗ ಎಂಟೈರ್ ಇಂಡಿಯಾದಲ್ಲಿ ಹಾಂ ಸುಮಾರು ಒಂದು 25 ಲಕ್ಷ ಜನ ಯೋಗ ಪಟುಗಳಿದ್ದಾರೆ. 25 ಲಕ್ಷ. ಈಗ ಮೈಸೂರಲ್ಲಿ ಫಾರಿನಿಂದ ಎಲ್ಲ ಬಂದು ಯೋಗ ಕ್ಲಾಸಸ್ಗೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಅದನ್ನು ಸುಮಾರು ಕಡೆ ನೋಡಿದ್ದೀನಿ. ಟಿ ಶರ್ಟು ಯೋಗ ಶಿಕ್ಷಣ ಸಂಘಟನೆ, ಸಂಸ್ಕಾರ ಸಂಘಟನೆ ಸೇವೆ, SPYSS ಅಂತ. ಇದಕ್ಕೆ ಯಾವುದೇ ರೀತಿ ಫೀಸ್ ಇರಲ್ಲ, ಏನಿರಲ್ಲ. ಹಾಂ ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕಲ್ಲ. ಈ ಟಿ ಶರ್ಟ್ಗೆ ಮಾತ್ರ 80 ರೂಪಾಯಿ ಅಷ್ಟೇ. ಅಷ್ಟೇ. ಟಿ ಶರ್ಟ್ಗೆ ಬಿಟ್ಟರೆ ಇನ್ಯಾವುದಕ್ಕೂ ಫೀಸ್ ಮಾಡಲ್ಲ. ಇವರು ನಮ್ಮ ಈ ತಂಡಕ್ಕೆ ಕನ್ನಡದಲ್ಲಿ ಬರ್ದೈತಿ ನೀಟಾಗಿ. ಈ ತಂಡಕ್ಕೆ ಇವರೇ ನಾಯಕರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ನಾನು ಬೇರೆ ಹೇಳಿದೆ SPYSS ಅಂತ ಹೇಳಿದಾಗ ಟೈಮ್ ಎಷ್ಟು ನೋಡ, ಅದು ಎಸ್ ಅಂದ್ರೆ ಪತಂಜಲಿ, ಶ್ರೀ ಅಂತ, ಶ್ರೀ ಅಂತ, SPYSS ಅಂದ್ರೆ ಪತಂಜಲಿ, O ಅಂದ್ರೆ ಯೋಗ, S ಅಂದ್ರೆ ಶಿಕ್ಷಣ. ಅವರು ಈಗ ನಮ್ಮ ಯೋಗ ಅವರಿಗರ ಮುಖ್ಯ ವ್ಯಕ್ತಿ ಯಾರು? ರಾಮಸ್ವಾಮಿ. ರಾಮಸ್ವಾಮಿ ಅಂತ ಅವರೇ ಸಂಸ್ಥಾಪಕರಾ? ಎಲ್ಲಿರೋದವರು? ತುಮಕೂರು. ಅದೇ ಮೇಯ್ನ್ ಬ್ರಾಂಚ್ ಅಲ್ಲೇ ಇರೋದು, ಕೇಂದ್ರ ಕಚೇರಿ. ಬೇರೆ ಬೇರೆ ದೇಶಕ್ಕೂ ಇದ್ರ ಉದ್ದೇಶ ಇಷ್ಟೇ. ಅದ್ರ ಉದ್ದೇಶ ಸಂಸ್ಕಾರ ಕೊಡೋದು, ಸಂಸ್ಕಾರ ಸಂಘಟನೆ ಕಟ್ಟೋದು, ಹಾಂ ಸೇವೆ ಮಾಡೋದು. ಇದೇ ಇದ್ರ ಉದ್ದೇಶ, ಇನ್ನೇನಿಲ್ಲ. ಹಾಂ ಮೊದಲು ಸಂಸ್ಕಾರ ಕೊಟ್ಮೇಲೆ ಸಂಘಟಿತ ಆಗ್ತದೆ. ಹಾಂ ಸಂಘಟನೆ ಆದ್ಮೇಲೆ ಸೇವೆ ಆಗೇ ಇರುತ್ತೆ. ಹಾಂ ಇದು ಒಂದು ರೀತಿಯಾದ ಶಿಕ್ಷಣ. ಯೋಗ ಕೊಡೋದು ಶಿಕ್ಷಣನೇ. ಹೌದು.